ಎಲ್ಲಿಗೂ ನಮಸ್ಕಾರ. ಮೊದಲನೇದಾಗಿ ನಾಳಿದ್ದು ಅಪ್ಪು ಸರ್ ಬರ್ಡೇ, 17th ಅಪ್ಪು ಸರ್ ಬರ್ಡೇ. ಸೊ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಸಿನಿಮಾ ರಿಲೀಸ್ ಮಾಡಿರೋದು. ಈ ಒಂದು ಅದ್ಭುತವಾದ ಸೆಲೆಬ್ರೇಷನ್ ನೋಡೋದಕ್ಕೆ ಕಣ್ತುಂಬಿಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಪ್ರತಿಯೊಂದು ಸೀನಲ್ಲೂ ಏನೋ ಜನಗಳ ಫ್ಯಾನ್ಸ್ ಎಲ್ಲರೂ ಸಖತ್ತಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ನಾನು ಸಖತ್ ಎಂಜಾಯ್ ಮಾಡ್ತಾ ಇದ್ದೆ. ಅಂಡ್ ನಮಗೆ ಅಂದ್ರೆ ಡೈಲಾಗ್ಸೇ ಕೇಳ್ತಾ ಇರಲಿಲ್ಲ, ಅಷ್ಟು ಮಟ್ಟಿಗೆ ಗಬ್ಬರ ಇತ್ತು ಫ್ಯಾನ್ಸ್ದು. ಅಂಡ್ ಈ ಒಂದು ಥಿಯೇಟರ್ ಸೆಲೆಬ್ರೇಷನ್ ಅವಾಗ ನಾವು ಈ ಅಪ್ಪು ಸಿನಿಮಾ ಬಂದಾಗ ನಾವೆಲ್ಲ ತುಂಬಾ ಚಿಕ್ಕವರು, ಇದೆಲ್ಲ ನೋಡಕ್ ಆಗಿರ್ಲಿಲ್ಲ. ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ BRKಗೆ ಅಂಡ್ ಅಶ್ವಿನಿ ಮೇಡಮ್ಗೆ. ಅಫ್ಕೋರ್ಸ್ ವಿ ಆಲ್ ಬೆಸ್ಟ್ ಅಪ್ಪು ಸರ್, ಅವ್ರ ಡ್ಯಾನ್ಸ್, ಅವ್ರ ಹಾಡು, ಅವ್ರ ನಟನೆ. ಮೊದಲನೇ ಸಿನಿಮಾದಲ್ಲೇ 100 days ಓಡಿರುವಂತ ಸಿನಿಮಾ ಅಪ್ಪು ಮತ್ತೆ ರಿಲೀಸ್ ಆಗಿದೆ. ವಿ ಆಲ್ ಎಂಜಾಯ್. ಮತ್ತೆ ಎಲ್ಲರೂ ಅಪ್ಪು ಸರ್ನ ಸೆಲೆಬ್ರೇಟ್ ಮಾಡಬೇಕು ಅಂದ್ರೆ ಥಿಯೇಟರ್ಗೆ ಬನ್ನಿ, ಅಪ್ಪು ಸಿನಿಮಾ ನೋಡಿ. ವಿ ಆಲ್ ಎಂಜಾಯ್. ಥ್ಯಾಂಕ್ ಯು. ನಾವು ನಾನು ಆಕ್ಚುಲಿ ಪಕ್ಕಾ ಅಪ್ಪು ಬಾಸ್ ಅಭಿಮಾನಿ. ಸೊ ಇದಕ್ಕೋಸ್ಕರ ನಾನು ಎಲ್ಲೋ ಇದ್ದವಳು ರಾತ್ರಿ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದಿದ್ದಾಯ್ತು, ಬಿಕಾಸ್ ನಾನು ನೋಡ್ಲೇಬೇಕಾಗಿತ್ತು. ಅಂಡ್ ತುಂಬಾ ಎಮೋಷನಲ್ ಆದ್ವಿ ನಾವೆಲ್ಲರೂ. ಅಂಡ್ ಸಕ್ಕತ್ ಎಂಜಾಯ್ ಮಾಡಿದ್ವಿ. ಐ ಆಮ್ ಶೋರ್ ಎಲ್ಲಾ ಕಡೆ ಟಿಕೆಟ್ಸ್ ಹೌಸ್ಫುಲ್ ಆಗಿದೆ, ಎಲ್ಲೂ ಟಿಕೆಟ್ ಸಿಗಿಲ್ಲ. ಬಟ್ ಏನೋ ಅಲ್ಲಿ ಜುಗಾಡ್ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಬಂದು ನೋಡಿದೀವಿ ಇವತ್ತು. ಅಂಡ್ ಐ ಆಮ್ ಸೋ ಪ್ರೌಡ್ ಟು ಸೇ ದಟ್ ಐ ಆಮ್ ಅಪ್ಪು ಸರ್ ಅಭಿಮಾನಿ, ಅಪ್ಪು ಅವರ ಅಭಿಮಾನಿ. ಸೊ ಫಾರ್ ಎವರ್ ಹೀಸ್ ಗೋನಾ ಲಿವ್ ಇನ್ ಅವರ್ ಹಾರ್ಟ್ಸ್. ಅಷ್ಟೇ. ಎಲ್ಲರೂ ಬಂದು ಈ ರಿಲೀಸ್ನ ಇನ್ನಷ್ಟು ಯಶಸ್ಸು ಮಾಡಬೇಕು ಅಂತ ಕೇಳ್ತೇನೆ. ಇಟ್ ವಾಸ್ ವೆರಿ ನೈಸ್. ಎಲ್ಲರೂ ಬಂದು ನೋಡ್ಬೇಕು. ಥ್ಯಾಂಕ್ ಯು.